ಇಂಧನ ಇಲಾಖೆಯ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅವ್ಯವಹಾರದ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ನಾಯಕರಿಂದ ಖಾಸಗಿ ದೂರೊಂದನ್ನು ಕೊಟ್ಟಿದ್ದಾರೆ. ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾದ ಅಶ್ವಥ್ ನಾರಾಯಣ್, ವಿಶ್ವನಾಥ್, ಧೀರಜ್ ಮುನಿರಾಜ್ ದೂರನ್ನು ದಾಖಲು ಮಾಡಿದ್ದಾರೆ. ಸಚಿವ ಜಾರ್ಜ್ ಹಾಗೂ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಾಳೆ ವಿಚಾರಣೆಯನ್ನ ಈಗ ಸದ್ಯ ಮುಂದೂಡಿಕೆ ಮಾಡಲಾಗಿದೆ. ಈ ದೂರನ್ನ ಆಧರಿಸಿ ಕೋರ್ಟ್ ಅಂಗಳಕ್ಕೆ ಹೋಗಿತ್ತು. ಇಂಧನ ಇಲಾಖೆಯ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅವ್ಯವಹಾರ ಆಗ್ತಾ ಇದೆ ಮತ್ತು ಆ ಟೆಂಡರ್ನ ಕೊಟ್ಟಿರೋದೇ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಾಸಕರುಗಳು ಈ ಸಂಬಂಧ ದೂರನ್ನ ದಾಖಲು ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಂತಹ ಕೋರ್ಟ್ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ. ನಾಳೆ ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಇಂಧನ ಇಲಾಖೆಯ ಸ್ಮಾರ್ಟ್ ಮೀಟರ್ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ನಲ್ಲಿ ಈ ಒಂದು ವಿಚಾರ ಕೈಗೆತ್ತಿಕೊಳ್ಳಾಯಿತು. ವಾದ ಆಲಿಸಿದ್ದಾರಾ ಅಥವಾ ಡೈರೆಕ್ಟ್ ನಾಳೆಗೆ ಅರ್ಜಿಯ ವಿಚಾರಣೆ ಹಾಕಿದ್ದಾರಾ? ಪ್ರಮುಖವಾಗಿ ಬಿಜೆಪಿ ಶಾಸಕರು ಒಂದು ಖಾಸಗಿ ದೂರನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಖಾಸಗಿ ದೂರಿನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಇವತ್ತು ಕೋರ್ಟ್ನ ಮುಂದಿಡುವಂತ ಪ್ರಯತ್ನಗಳಾಯಿತು. ರಾಜಶ್ರೀ ಕಂಪನಿ ಏನಿತ್ತು, ರಾಜಶ್ರೀ ಕಂಪನಿಯ ವಿರುದ್ಧ ಮತ್ತು ಏನು ಇಂಧನ ಸಚಿವರಂತ ಕೆ.ಜೆ. ಜಾರ್ಜ್ ಅವರು ಮತ್ತು ಗೌರವ್ ಗುಪ್ತಾ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡ್ತಿರುವಂತದ್ದು. ಹೊರ ರಾಜ್ಯದಲ್ಲಿ 900 ರೂಪಾಯಿಗೆ ಸಿಗುವಂತ ಸ್ಮಾರ್ಟ್ ಮೀಟರ್ ಅನ್ನ ಇಲ್ಲಿ 5,500 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಸಬ್ಸಿಡಿ ಅಂತ ಹೇಳಿ ಒಂದಷ್ಟು ಜನರಿಗೆ ಮನ್ನರಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಹೆಚ್ಚುವರಿ ಶುಲ್ಕ ಅಂತಾನು ಕೂಡ ಹಣವನ್ನ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸ್ಮಾರ್ಟ್ ಮೀಟರ್ಗೆ ಬೇಕಾದಂತ ಇನ್ಸ್ಟಾಲೇಷನ್ ಏನಿತ್ತು, ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಆ ಇನ್ಸ್ಟಾಲೇಷನ್ ನಲ್ಲೂ ಕೂಡ ಅವ್ಯವಹಾರಗಳು ನಡೀತಾ ಇದಾವೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಕೂಡ ಮಾಡಿರುವಂತದ್ದು. ಆರೋಪಕ್ಕೆ ತಕ್ಕಂತೆ ಒಂದಷ್ಟು ಆದೇಶದ ಪ್ರತಿ ಇರ್ಬೋದು, ಜೊತೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳ ವಿಚಾರ ಇರ್ಬೋದು, ಇದೆಲ್ಲಾನು ಕೂಡ ಇವತ್ತು ಕೋರ್ಟ್ನ ಗಮನಕ್ಕೆ ತಂದು ನಾಳೆಗೆ ಮುಂದೂಡಿಕೆ ಮಾಡಿರುವಂತದ್ದು. ಜೊತೆಗೆ ಈ ಸಂದರ್ಭದಲ್ಲೇ ಮತ್ತೊಂದು ಅಂಶವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನ ಆಯಿತು. ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಒಂದು ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ನಲ್ಲಿ ಗಮನಕ್ಕೆ ತರಲಾಯಿತು. ಬಹುತೇಕ ನಾಳೆ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನ ಮತ್ತೆ ಕೋರ್ಟ್ನ ಮುಂದಿಡ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಿರೋಂಥದ್ದು. ನಾಳೆ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯನ್ನ ಕಾಯ್ದಿರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.